हम संतान नित्य करेंगे उसकी ध्यान गगन में लहराएंगे भगवा अमर निशान भगवा अमर निशान भगवा अमर निशान ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಮ್ಮ ಜೊತೆ ಹಂಚಿಕೊಳ್ತಾ ಸೂರ್ಯ ದಕ್ಷಿಣಾಯನದಿಂದ ಉತ್ತರ ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ಪರಮಾನಂದೇಶ್ವರ ಜಾತ್ರೆ ನಿಮಿತ್ತವಾಗಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಸುಮಾರು 26 ವರ್ಷಗಳಿಂದ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ 3 ದಿನಗಳ ಕಾಲ ಈ ಆಟವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಹಿರಿಯರಿಗೆ, ಯುವಕರಿಗೆ, ಮಹಿಳೆಯರಿಗೆ, ತಾಯಂದರಿಗೆ ಎಲ್ಲರೂ ಕೂಡ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಕೋಟಿ ಕೋಟಿ ನಮನಗಳನ್ನು ಹೇಳಕ್ಕೆ ಬಯಸ್ತೀನಿ. ನಾನು ಈ ವರ್ಷದ ಇವತ್ತಿನ ಕಬಡ್ಡಿ ಪಂದ್ಯಾವಳಿಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಕ್ಕರೆ ಉದ್ಯಮದಲ್ಲಿ ದೊಡ್ಡ ಛಾಪನ್ನು ಮೂಡಿಸಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಬಂಧು ಭಗಿನಿಯರೇ, ಇವರನ್ನ ಎಲ್ಲ ಹಿರಿಯರೇ, ಗೆಳೆಯರೇ, ಈ ಆಟವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ಯುವ ಮಿತ್ರರೇ ಮತ್ತು ಇಲ್ಲಿ ಆಡಲು ಬಂದಿರತಕ್ಕಂಥ ದೇಶದ ಬೇರೆ ಬೇರೆ ಭಾಗದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟು ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ವರ್ಷ ನಿನ್ನಿನ ದಿವಸ ನಾವು ಗಜ್ನಿ ಮೊಹಮ್ಮದ 1000 ವರ್ಷಗಳ ಹಿಂದೆ 12 ಜ್ಯೋತಿರ್ಲಿಂಗಗಳ ಒಂದಾಗಿರ್ತಕ್ಕಂಥ ಸೌರಾಷ್ಟ್ರದ ಸೋಮನಾಥ್ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು, ಬಂಗಾರ ಬೆಳ್ಳಿಯನ್ನು ಲೂಟಿ ಮಾಡ್ಕೊಂಡು ಹೋಗಿ ಕೇವಲ 1 ಬಾರಿ ಅಲ್ಲ 17 ಬಾರಿ ದಾಳಿ ಮಾಡಿದ್ರು ಕೂಡ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಹೀಗಾಗಿ ಇವತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ನೋಡಿದಾಗ ನಮ್ಮ ಸಹೋದರಿಯರು ಕೂಡ ಈ ವರ್ಷ ಮೊನ್ನೆ ವರ್ಲ್ಡ್ ಕಪ್ ಅನ್ನು ತಗೊಂಡಿದ್ದಾರೆ. ಅವರು ಸಹೋದರ ಕ್ರಿಕೆಟ್ನಲ್ಲಿ ಕೂಡ ಯುವಕರು ಕೂಡ ಈ ಒಂದು ಶಕ್ತಿ ನಮ್ಮ ದೇಶದೊಳಗೆ ಮೊದಲು ಇತ್ತು, ಈಗೂ ಆಯಿತು, ಮುಂದೂ ಇರ್ತದೆ. ಆದರೆ ಏನು ನಮ್ಮಲ್ಲಿ ಇರ್ತಕ್ಕಂಥ ಅನೈಕ್ಯತೆಯಿಂದ, ಅಸಮಾನತೆಯಿಂದ ಹಲವಾರು ಬಾರಿ ಬೇರೆ ದಾಳಿಕೋರರು ಬಂದು ನಮ್ಮಲ್ಲಿ ದಾಳಿ ಮಾಡಿದ್ರು, ನಮ್ಮ ಮಂದಿರಗಳ ಮೇಲೆ, ಮಠಗಳ ಮೇಲೆ ದಾಳಿ ಮಾಡಿದ್ರು. ಆದರೆ ಇವತ್ತು ಕೂಡ ಸ್ವಾತಂತ್ರ್ಯ ಸಿಕ್ಕು 80 ವರ್ಷಕ್ಕೆ ಬಂದರೂ ಕೂಡ ಪುಲ್ವಾಮಾದ ದಾಳಿ ಆಯಿತು, ಹಿಂದೂ ಪ್ರಯಾಣಿಕರ ಹತ್ಯೆ ಆಯಿತು, ಇವತ್ತು ನಿಂತಿಲ್ಲ ಆ ಕೃತ್ಯ, ಇವತ್ತು ನಿಂತಿಲ್ಲ. ಅದಕ್ಕೆ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಏನು ಬೇಕು ಅಂದ್ರೆ ಅವರು 75 ವರ್ಷ ಆಯ್ತು. ಅದು 70 ನೀವು ಸಣ್ಣವರಿದ್ದಾಗ ದಾರಾಸಿಂಗ್ ನೋಡ್ರಿ ಅಂತ. ದಾರಾಸಿಂಗನ್ ಹಿಂದಿ ಸಿನಿಮಾ ನಟ ಮತ್ತು ಕುಸ್ತಿಪಟು ಪಂಜಾಬ್ ಕುಸ್ತಿಪಟು ಮತ್ತು ಸಿನಿಮಾ ನಟ. ನಾವು ಸಣ್ಣದ ಅವ್ನ ಸಿನಿಮಾ ಅಂದ್ರೆ ಪ್ರತಿದಲ್ಲಿ ನೋಡ್ತಿದ್ದೇವೆ ನಾವು. ದಾರಾಸಿಂಗನ್ ನೋಡಿದ್ರೆ ಅಪ್ಪರಮಾನ ನೋಡಿದಂಗೆ ಹಾಕಿತ್ತಲ್ಲ. ಯಾಕೆ ಹಂಗೆ ಹಾಕತ್ತಿ? ಇಲ್ಲಿರ್ತಕ್ಕಂಥ ತಾಯಿ ತಂದೆ ಮಕ್ಕಳನ್ನು ಬೆಳೆಸ್ಬೇಕು, ಆಕಳ ಹಾಲು ಉಣಿಸ್ಬೇಕು, ಎಮ್ಮೆ ಹಾಲು ಉಣಿಸ್ಬೇಕು, ತುಪ್ಪ ತಿನ್ನಿಸ್ಬೇಕು, ಮಗ ಶಕ್ತಿಶಾಲಿ ಆಗಬೇಕು, ಮಗ ಚಂದ ಕಲಿಬೇಕು. ಈ ಭಾವನೆ ತಂದೆ ತಾಯಿಗೆ ಬರಬೇಕಂದ್ರೆ ಈ ಕೃಷ್ಣಾ ನದಿಯ ಮಣ್ಣಿನ ಗುಣ, ಕೌಟಿಗಿ ಗ್ರಾಮದ ಮಣ್ಣಿನ ಗುಣ ಅಂತಕ್ಕಂಥ ಮಾತ್ರ ಹೇಳಿ ಬಯಸ್ತೀನಿ ಬಂಧುಗಳೇ. ನಾನು ಇದು ಇರಬೇಕು, ಇದು ಇರಬೇಕು. ಇದ್ರ ಮುಂದೆ ಯಾವುದಿಲ್ಲ ಜಗತ್ತಾಗ. ನೀವು ಬೇಕಾದಷ್ಟು ಒಂದು ರೋಗ ಇದ್ರೆ ಏನು ಮಾಡೋದ್ರಿ? ನೀವು ಒಂದು ರೋಗ ಬರ್ತಂದ್ರೆ ಏನು ಮಾಡೋದ್ರಿ? ನೀವು ಹೇಳೋಣ. ಯಾವುದು ಶಾಶ್ವತ ಅಲ್ಲ. ಕೊರೋನಾ ಬಂದಾಗ ಎಂತೆಂಥವ್ರು ಸತ್ತು ಹೋಗ್ಬಿಟ್ರು. ನಮ್ಮ ಸುರೇಶ್ ಅಂಗಡಿ ಅಂತ ಕೇಂದ್ರದ ಮಂತ್ರಿ ಬೆಳಗಾವಿ ತಿರ್ಕೊಂಡ್ರೆ ಮಣ್ಣು ಮಾಡೋದಾಗಲಿಲ್ಲ ಯಾರು. ವೆಹಿಕಲ್ ನಶ್ವರ ಆಯ್ತು ಜೀವನ. ಇದು ಬಹಳ ನಶ್ವರ ಆಯ್ತು. ಇಲ್ಲಿ ನಮ್ಮ ಕೌಟಿಗೆ ಸಾಲದಿಂದ ನಮ್ಮ ಶಿವಲಿಂಗಪ್ಪ ಈ ಬಡತನದಾಗ ಹುಟ್ಟಿ ಬೆಂಗಳೂರದಾಗ ಒಂದು ಕಾರ್ಖಾನೆಗೆ ಹೆಸರು ಮಾಡ್ಯಾರ. ಅವ್ರು ಇದೇ ಊರನ್ನ ಹುಟ್ಟಾರ ಅವರು ಕೂಡ. ಅಂದ್ರೆ ಹಿಂಗೆ ಮುತ್ತು ರಕ್ತಗಳು ಇರ್ತಾವಲ್ಲ, ಹಂಗೆ ಕಬಡ್ಡಿ ಆಟ ಆಡಿಸೋ ಮುಖಾಂತರವಾಗಿ ನಿಮ್ಮ ಸಂಘಟನೆ ತೋರಿಸ್ಕೊಟ್ಟಿದ್ದೀರಿ. ನಿಮ್ಮ ಸಂಘಟನೆ ಇದೇ ರೀತಿ ಮುಂದುವರಲಿ. ಆ ಪ್ರಮಾಣದ ನಮಗೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ. ಕೌಟಿಗಿ ಮತ್ತು ಬರೀ ರಾಜ್ಯದ ಭೂಪಟ ಅಲ್ಲ, ದೇಶದ ಭೂಪಟದಲ್ಲಿ, ಜಗತ್ತಿನ ಭೂಪಟದಲ್ಲಿ ಗುರುತಾಗುವಂಗ ಆಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಒಂದು ಟೂರ್ನಮೆಂಟ್ ಅನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾಜಿ ಸಚಿವರಾದಂತಹ ಎಸ್.ಕೆ. ಬೆಳಬ್ಬಿ ಕಾಕ ಅವರಿಗೆ ಸಂಘದ ವತಿಯಿಂದ ಧನ್ಯವಾದಗಳು. ಈಗ ಮಹಿಳಾ ವಿಭಾಗದಲ್ಲಿ ಫೈನಲ್ ಮ್ಯಾಚ್
ಇನ್ನು ಆಡಿಸ್ಬೇಕು, ಇನ್ನು ವೇಟ್ ಮಾಡಿಸೋಣ. ಹಲೋ ಮಾಜಿ ಮಂತ್ರಿಗಳು ನಮ್ಮ ಕೌಟಿಗೆ ಒಂದು ಆದಷ್ಟು ಬೇಗ ಮಹಿಳಾ ವಿಭಾಗದ ಆಟಗಾರ್ತಿಯರು ಬಹಳ ಒಳ್ಳೆಯ ವಿಶೇಷ ಫೈನಲ್ ಮ್ಯಾಚ್ ಸರ್. ಎಲ್ಲರಿಗೆ ಬಹಳ ಮನ ತುಂಬುವಂತ ಮಾತುಗಳು ಹೇಳಿ ನಮ್ಮ ಕೌಟಿಗೆ ಈಗ ಪರಿಚಯ ಕಾರ್ಯಕ್ರಮ ಇರ್ತದೆ, final match ಪರಿಚಯ ಕಾರ್ಯಕ್ರಮ. ಆದಷ್ಟು ಬೇಗನೆ ಆಟಗಾರ್ತಿಯರು ಬರಬೇಕು. ಫೈನಲ್ ಮ್ಯಾಚ್ SS ಹರಿಯಾಣ ವರ್ಸಸ್ ಅನಿಕೇತ್ ಪಾಟೀಲ್ ಬಾರಾಮತಿ. ಮಹಿಳಾ ವಿಭಾಗದ ಫೈನಲ್ ಪಂದ್ಯ SS ಹರಿಯಾಣ ವಿರುದ್ಧ ಅನಿಕೇತ್ ಪಾಟೀಲ್ ಬಾರಾಮತಿ. ಎರಡು ತಂಡದ ಆಟಗಾರ್ತಿಯರು ಮೈದಾನಕ್ಕೆ ಆಗಮಿಸಬೇಕು. ಪುರುಷರ ವಿಭಾಗದಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯ 11-2 ಪಂದ್ಯ ಸಾಗುತ್ತಾ ಇದೆ. ಮೆನ್ ಸೆಕ್ಷನ್ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಆಜಾದ್ ಅಲಿ ನಗರ್ ವರ್ಸಸ್ DPU ಪುಣೆ. ಯುವ ಪ್ರತಿಭೆಯ ಗಣೇಶ್ ಅವರ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ಸಾಕಷ್ಟು 2025ರಲ್ಲಿ ತಾವು ಪ್ರೋ ಕಬಡ್ಡಿಯನ್ನ ಟಿವಿ ಶೋ ನಲ್ಲಿ ನೋಡಿದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಅಂಕಗಳ ಸಾಧನೆಯನ್ನ ಮಾಡಬಲ್ಲಿರ್ತಕ್ಕಂಥ ಆಟಗಾರ ಇವತ್ತು ಕೌಟಿಗೆ ಗ್ರಾಮದಲ್ಲಿ ನಾವು ಕಾಣ್ತಾ ಇದೀವಿ. ಒಂದ್ಸಲ ಆಟಗಾರರಿಗೆ ಜೋರಾದ ಚಪ್ಪಾಳೆ ಬರಲಿ ಆತ್ಮೀಯರೇ. ವುಮೆನ್ಸ್ ಸೆಕ್ಷನ್ ಫೈನಲ್ ಮ್ಯಾಚ್ SS ಹರಿಯಾಣ ವರ್ಸಸ್ ಅನಿಕೇತ್ ಪಾಟೀಲ್ ಬಾರಾಮತಿ. ಆಫೀಸರ್ಸ್ ಫಾಲೋಸ್ ರೆಫ್ರಿ ಮಠ ಸರ್, ಅಂಪೈರ್ ಮಾಡು ಪೂಜಾರಿ ಸರ್, ಯಲ್ಲಪ್ಪ ಬಂದಿ ಸರ್, ಸ್ಕೋರರ್ ನಾರಾಯಣ್ ಸಲ್ಗರ್ ಸರ್, ಡೋವಾರ್ಡ್ ಐ ಗುಂಡು ಸರ್. ಆಲ್ ಆಫೀಸರ್ಸ್ ಟೇಕ್ ಚಾರ್ಜ್ ಇಮಿಡಿಯೇಟ್ಲಿ. ಸ್ಟಾರ್ಟ್ ದ ಮ್ಯಾಚ್. ಫೈನಲ್ ಮ್ಯಾಚ್ SS हरियाणा वर्सेस अनिकेत परिचय कार्यक्रम. ಈಗ ಪರಿಚಯ ಕಾರ್ಯಕ್ರಮ. दोनों टीम के जल्दी आएगा. कोर्ट नंबर 2 के टीम में हरियाणा वर्सेस बारामती जल्दी आएगा दोनों टीम. ಪೋಸ್ಟಲ್ ಮುಂಬೈ ತಂಡದ ಅಭಿಷೇಕ್ ಅವರ ಬಂಧನವಾಗುತ್ತಾ ಇದೆ. ಸರ್ ಅಂಪೈರ್ ಸರ್, ಇದೊಂದು ಫೈನಲ್ ಮ್ಯಾಚ್ ಇದು, ಒಂದು ಟೈಪ್ ತಗೋಬೇಕಾಗಿ ವಿನಂತಿ. ರವಿ ಬಂದರೆ ಹಾಫ್ ಟೈಮ್ ಯಾವಾಗ ಆಗ್ತದೆ? ಅಲ್ಲಿ ಮತ್ತೊಮ್ಮೆ ಗಣೇಶ್ ದಾಳಿ ಆಗುತ್ತಾ ಇದೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಈಗ ಗ್ರೌಂಡ್ 2 ಅಂಕದ ಸಂಪಾದನೆ ಆಗುತ್ತಾ